ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ದಿವಸ ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತವನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ದ ಚಾಪ್ಟರ್ ನಂಬರ್ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇದನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ಅದರಲ್ಲಿ ಫಸ್ಟ್ ಆಫ್ ಆಲ್ ಯುಟಿಲಿಟಿ, ತುಷ್ಟಿಗುಣ ಅಂತ ನಾವು ಎದಕ್ಕೆ ಕರಿಬೇಕು ನೋಡೋಣ. ಯುಟಿಲಿಟಿ, ದ ಟರ್ಮ್ ಯುಟಿಲಿಟಿ ರೆಫರ್ಸ್ ಟು ವಾಂಟ್, satisfying power of the commodity. All the goods and services possess the utility. ನಾವು ತುಷ್ಟಿಗುಣ ಅಂತ ಎದಕ್ಕೆ ಕರಿಬೇಕು? ತುಷ್ಟಿಗುಣ ಅಂದರೆ ಏನು ನೋಡೋಣ. ಸರಕು ಮತ್ತು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಒಂದು ಗುಣಕ್ಕೆ ನಾವು ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಎಲ್ಲ ಸರಕು ಮತ್ತು ಸೇವೆಗಳಲ್ಲಿ ತುಷ್ಟಿಗುಣ ಇರುವುದನ್ನು ನಾವು ಕಾಣ್ಬೋದಾಗಿದೆ. ಹಾಗಾದರೆ ಈ ತುಷ್ಟಿಗುಣ ಏನೆಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ? ಫೀಚರ್ಸ್ ಆಫ್ ಯುಟಿಲಿಟಿ. The first features of utility. Utility is subjective. ತುಷ್ಟಿಗುಣದ ಪ್ರಥಮ ಲಕ್ಷಣವನ್ನು ಗಮನಿಸಿದಾಗ ತುಷ್ಟಿಗುಣವು ವ್ಯಕ್ತಿನಿಷ್ಠವಾದದ್ದು. ಎರಡನೇ ಲಕ್ಷಣವನ್ನು ಗಮನಿಸಿದಾಗ ದ ಸೆಕೆಂಡ್ ಫೀಚರ್ಸ್ ಆಫ್ ಯುಟಿಲಿಟಿ. Utility is different from satisfaction. ತುಷ್ಟಿಗುಣವು ತೃಪ್ತಿಗಿಂತಲೂ ಭಿನ್ನವಾದದ್ದು ಅಥವಾ ಭಿನ್ನವಾಗಿದೆ. The third features of utility, that is, utility is not useful always. ಮೂರನೇ ಲಕ್ಷಣವನ್ನು ಗಮನಿಸಿದಾಗ ತುಷ್ಟಿಗುಣ ಮತ್ತು ಉಪಯುಕ್ತತೆ ಒಂದೇ ಅಲ್ಲ. ದ ಲಾಸ್ಟ್ ಫೀಚರ್ಸ್ ಆಫ್ ಯುಟಿಲಿಟಿ, ದಟ್ ಈಸ್ ಯುಟಿಲಿಟಿ ಈಸ್ ನ್ಯೂಟ್ರಲ್ ಇನ್ ಎಥಿಕ್ಸ್. ನಾಲ್ಕನೇ ಲಕ್ಷಣವನ್ನು ಗಮನಿಸಿದಾಗ ತುಷ್ಟಿಗುಣವು ನೈತಿಕತೆಯ ಬಗೆಗೆ ತಟಸ್ಥವಾಗಿರುತ್ತದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದೆ. ಈ ರೀತಿ ಪ್ರಮುಖವಾಗಿ ತುಷ್ಟಿಗುಣ 4 ಲಕ್ಷಣಗಳನ್ನು, ಡ್ಯಾಸ್ ದ 4 ಫೀಚರ್ಸ್ ಹೊಂದಿದೆ ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ದೇರ್ ಆರ್ ದ 2 ಅಪ್ರೋಚ್ ಟು ಸ್ಟಡಿ ದ ಕನ್ಸ್ಯೂಮರ್ ಬಿಹೇವಿಯರ್. ದೇ ಆರ್ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಅನದರ್ ಒನ್ ಈಸ್ ದ ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್. ತುಷ್ಟಿಗುಣವನ್ನು ಅಧ್ಯಯನ ಮಾಡಿದ ನಂತರ ಈ ಅನುಭೋಗಿ ವರ್ತನೆಯನ್ನು 2 ವಿಧಾನಗಳ ಮೂಲಕ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಅಧ್ಯಯನವನ್ನು ಮಾಡ್ಬೋದು, ಅಥವಾ 2 ಪ್ರಕಾರಗಳಲ್ಲಿ ನಾವೇನು ಮಾಡ್ಬೋದು ಅಧ್ಯಯನವನ್ನು ಮಾಡ್ಬೋದಾಗಿದೆ. ಅವುಗಳೆಂದರೆ ಒಂದನೇದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಎರಡನೇದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಅದರ್ ಮೀನ್ಸ್ ದ ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್. ಹಾಗಾದರೆ ಪ್ರಥಮವಾಗಿ ನೋಡೋಣ. ವಿ ಹ್ಯಾವ್ ಸ್ಟಡಿ ದ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್. ಸಂಖ್ಯಾಸೂಚಕ ತುಷ್ಟಿಗುಣ ಅಂದರೆ ಏನು? ದ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಅಸ್ಯೂಮ್ಡ್ ದಟ್ ಲೆವೆಲ್ ಆಫ್ ಯುಟಿಲಿಟಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ದ ಕಾರ್ಡಿನಲ್ ನಂಬರ್ಸ್ 1, 2, 3, 4, 5 so on. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ನಾವು ಗಮನಿಸಿದಾಗ ಈ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ಇದೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ ತುಷ್ಟಿಗುಣವನ್ನು 1, 2, 3, 4, 5, 6 ಈ ರೀತಿಯಾಗಿ ಸಂಖ್ಯಾಸೂಚಕ ಸಂಖ್ಯೆಗಳ ಮೂಲಕ ತುಷ್ಟಿಗುಣವನ್ನು ಅಳೆಯಲು ಸಾಧ್ಯ ಅಂತ ಯಾವುದು ಹೇಳ್ತಾ ಇದೆ ಅಂತ ಹೇಳಿದ್ರೆ ಸಂಖ್ಯಾಸೂಚಕ ತುಷ್ಟಿಗುಣ ಏನು ಮಾಡ್ತಾ ಇದೆ ಅಂತ ಹೇಳಿ ನಮಗೆ ತಿಳಿಸ್ತಾ ಇದೆ. ಎರಡನೇ ಅಂಶವನ್ನು ಗಮನಿಸಿದಾಗ ಇದರಲ್ಲಿನೇ
ನಾವು ತುಷ್ಟಿಗುಣವನ್ನು ಅಳತೆ ಮಾಡ್ಬೋದು. ದ ಮೆಜರ್ಸ್ ಆಫ್ ಯುಟಿಲಿಟೀಸ್. ತುಷ್ಟಿಗುಣವನ್ನು ಅಳತೆ ಮಾಡಬೇಕಾದ್ರೆ ಎರಡು ರೀತಿಯಲ್ಲಿ ನಾವು ಅಳತೆಯನ್ನು ಮಾಡಬೇಕಾಗ್ತಾ ಇದೆ. ನಂಬರ್ 1, ದ ಟೋಟಲ್ ಯುಟಿಲಿಟಿ. ಅನದರ್ ಒನ್ ಈಸ್ ಮಾರ್ಜಿನಲ್ ಯುಟಿಲಿಟಿ. ತುಷ್ಟಿಗುಣವನ್ನು ನಾವು ನೋಡ್ತೀವಿ. ತುಷ್ಟಿಗುಣವನ್ನು ಅಳತೆ ಮಾಡೋದು, ತುಷ್ಟಿಗುಣದಲ್ಲಿ 2 ಪ್ರಕಾರಗಳಾಗಿ ನಾವು ವಿಂಗಡಣೆ ಮಾಡ್ತಿದ್ದೀವಿ. ಒಟ್ಟು ತುಷ್ಟಿಗುಣ, ಎರಡನೇದು ಸೀಮಾಂತ ತುಷ್ಟಿಗುಣ, ಟೋಟಲ್ ಯುಟಿಲಿಟಿ ಆ್ಯಂಡ್ ದ ಮಾರ್ಜಿನಲ್ ಯುಟಿಲಿಟಿ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಸ್ಟಡೀಸ್ ಟೋಟಲ್ ಯುಟಿಲಿಟಿ. ಮೊದಲನೇದಾಗಿ ಒಟ್ಟು ತುಷ್ಟಿಗುಣವನ್ನು ನೋಡೋಣ, ಏನು ತಿಳಿಸ್ತಾ ಇದೆ. ದ ಟೋಟಲ್ ಯುಟಿಲಿಟಿ derived by the consumer by consuming all the units of a commodity is known as total utility. The one second I will repeat. Utility derived by the consumer by consuming all the units of a commodity is known as total utility. It is the expressed as TU N equal to summation TU total utility N numbers sigma or summation MU N. MU N nothing but marginal utility numbers. So this is T1 is utility derived from the consumption of the n numbers of units. Then MUN, that is the marginal utility derived from the consumption of the additional unit. So summation or sigma refers to the summation sigma. So or ಇನ್ನೊಂದು ರೀತಿಯಲ್ಲಿ ನಾವು ಇದನ್ನು ಬರಿಬೋದು ಅಥವಾ ವ್ಯಕ್ತಪಡಿಸ್ಬೋದು. ಟೋಟಲ್ ಯುಟಿಲಿಟಿ ಎನ್ ಈಕ್ವಲ್ ಟು U1 ಪ್ಲಸ್ U2 ಪ್ಲಸ್ U3 ಪ್ಲಸ್ U4 so on ಪ್ಲಸ್ UN. ಈ ರೀತಿ ನಾವೇನು ಮಾಡ್ಬೋದು, ವ್ಯಕ್ತಪಡಿಸ್ಬೋದು. ಹಾಗಾದರೆ ನೋಡೋಣ ಒಟ್ಟು ತುಷ್ಟಿಗುಣ ಏನು ಹೇಳ್ತಾ ಇದೆ. ಒಟ್ಟು ತುಷ್ಟಿಗುಣವನ್ನು ನಾವು ಗಮನಿಸಿದಾಗ ಏನು ತಿಳಿಸ್ತಾ ಇದೆ. ಒಟ್ಟು ತುಷ್ಟಿಗುಣ ಅಂತ ನಾವು ಎದಕ್ಕೆ ಕರಿಬೇಕು, ಯಾವುದಕ್ಕೆ ಒಟ್ಟು ತುಷ್ಟಿಗುಣ ಅಂತ ನಾವು ಕರಿತೀವಿ. ಅನುಭೋಗಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಮತ್ತು ಸೇವೆಗಳ ಅನುಭೋಗದಿಂದ ಪಡೆದುಕೊಳ್ತಕ್ಕಂತಹ ತುಷ್ಟಿಗುಣಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳ್ತಾ ಇದ್ದಾನೆ, ಅನುಭೋಗಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಮತ್ತು ಸೇವೆಗಳ ಅನುಭೋಗದಿಂದ ಪಡೆದುಕೊಳ್ಳುವ ತುಷ್ಟಿಗುಣಕ್ಕೆ ನಾವು ಒಟ್ಟು ತುಷ್ಟಿಗುಣ ಅಂಥೇಳಿ ಏನು ಮಾಡ್ತೀವಿ ನಾವು ಕರಿತೀವಿ. ಹಾಗಾದರೆ ಈ ಪ್ರತಿ ಘಟಕದ ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ಬೋದು, ಪ್ರತಿ ಘಟಕದ ವಸ್ತುವಿನ ಅನುಭೋಗದಿಂದ ದೊರೆಯುವ ಸೀಮಾಂತ ತುಷ್ಟಿಗುಣದ ಒಟ್ಟು ಮೊತ್ತಕ್ಕೆ ತುಷ್ಟಿಗುಣ ಅಂತ ಹೇಳಿ ನಾವೇನು ಮಾಡ್ಬೋದು, ಕರಿಬೋದು. ಹಾಗಾದರೆ ಇದನ್ನು ಯಾವ ರೀತಿ ವ್ಯಕ್ತಪಡಿಸ್ತೀವಿ. T1 ಈಕ್ವಲ್ ಟು ಸಮೇಷನ್ MUN ಟೋಟಲ್ ಯುಟಿಲಿಟಿ ಒಟ್ಟು ತುಷ್ಟಿಗುಣ ಈಕ್ವಲ್ ಟು ಸಮೇಷನ್ ಮಾರ್ಜಿನಲ್ ಯುಟಿಲಿಟಿ N, ಅಥವಾ T1 ಈಕ್ವಲ್ ಟು U1 ಪ್ಲಸ್ U2 ಪ್ಲಸ್ U3 ಪ್ಲಸ್ U4 ಪ್ಲಸ್ UN. ಈ ರೀತಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ವ್ಯಕ್ತಪಡಿಸ್ಬೋದು. ಹಂಗಾರೆ TUN ಇದು ಏನು ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿದ್ರೆ ಎನ್ ಘಟಕಗಳ ಒಟ್ಟು ತುಷ್ಟಿಗುಣವನ್ನು T1 ಏನು ಮಾಡ್ತಾ ಇದೆ, ವ್ಯಕ್ತಪಡಿಸ್ತಾ ಇದೆ. MUN ಇದೇನು ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿದ್ರೆ ಎನ್ ಘಟಕಗಳ ಸೀಮಾಂತ ತುಷ್ಟಿಗುಣವನ್ನು ಏನು ಮಾಡ್ತಾ ಇದೆ ಅಂತ ಹೇಳಿ ನಮಗೆ ತಿಳಿಸ್ತಾ ಇದೆ.
ಹಾಗಾದರೆ ಸಮೇಷನ್ ಮೊತ್ತ ಇದು ಈ ಒಂದು ಸಮೇಷನ್ ನಮಗೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಮೊತ್ತವನ್ನು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ವ್ಯಕ್ತಪಡಿಸ್ತಾ ಇದೆ. ಈ ರೀತಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಟ್ಟು ತುಷ್ಟಿಗುಣವನ್ನು ಅಧ್ಯಯನ ಮಾಡ್ತೀವಿ. ಇನ್ನು ದ ಮೆಜರ್ಸ್ ಆಫ್ ಯುಟಿಲಿಟಿ, ದಟ್ ಈಸ್ ಸೆಕೆಂಡ್ ಒನ್ ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ. ಈ ಸೀಮಾಂತ ತುಷ್ಟಿಗುಣವನ್ನು ಗಮನಿಸಿದಾಗ ದ ಮಾರ್ಜಿನಲ್ ಯುಟಿಲಿಟಿ ಈಸ್ ದ ಅಡಿಷನಲ್ ದ ಯುಟಿಲಿಟಿ ಡಿರೈವ್ಡ್ ಬೈ the consumer by consuming and the additional unit. It is obtained as follows: MUN equal to MUN equal to TUN, MUN equal to TUN minus TUN minus 1, n minus 1, or mu equal to delta Tu divided by delta Q. Mu equal to delta Tu upon delta Q. Here delta Tu change in total utility. Another one is delta Q change in the consuming additional unit of the goods. ಹಾಗಾದರೆ ನಾವು ಸೀಮಾಂತ ತುಷ್ಟಿಗುಣವನ್ನು ಗಮನಿಸಿದಾಗ ಸೀಮಾಂತ ತುಷ್ಟಿಗುಣ ಅಂತ ನಾವು ಎದಕ್ಕೆ ಕರಿತೀವಿ ಅಂತ ಹೇಳಿದ್ರೆ ಒಂದು ಹೆಚ್ಚುವರಿ ಘಟಕದಿಂದ ಅಥವಾ ಒಂದು ಹೆಚ್ಚುವರಿ ಘಟಕದಷ್ಟು ವಸ್ತುವನ್ನು ಅನುಭೋಗಿಸಿದಾಗ ಆ ಘಟಕದಿಂದ ಪಡೆಯುವ ಹೆಚ್ಚುವರಿ ತೃಪ್ತಿಯನ್ನು ನಾವು ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಮಾಡ್ಬೋದು, ಕರಿಬೋದಾಗಿದೆ. ನೋಡೋಣ, ಇನ್ನೊಮ್ಮೆ ಹೇಳ್ತೇನೆ. ಒಂದು ಹೆಚ್ಚುವರಿ ಘಟಕದಷ್ಟು ವಸ್ತುವಿನ ಅನುಭೋಗಿಸಿದಾಗ ಆ ಘಟಕದಿಂದ ಪಡೆದುಕೊಳ್ತಕ್ಕಂಥ ಹೆಚ್ಚುವರಿ ತೃಪ್ತಿಯನ್ನು ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಏನು ಮಾಡ್ತೀವಿ ನಾವು ಕರಿತೀವಿ. ಹಾಗಾದರೆ ಈ ಸೀಮಾಂತ ತುಷ್ಟಿಗುಣವನ್ನು ಒಂದು ಸೂತ್ರದ ಮೂಲಕ ನಾವೇನು ಮಾಡ್ಬೋದಾಗಿದೆ ಅಂತ ಹೇಳಿದ್ರೆ ಪರಿಗಣಿಸ್ಬೋದಾಗಿದೆ. ಆ ಸೂತ್ರ ಯಾವುದಂತ ಹೇಳಿದ್ರೆ MUN equal to TUN minus TUN minus 1. ಮಾರ್ಜಿನಲ್ ಯುಟಿಲಿಟಿ n ನಥಿಂಗ್ ಬಟ್ ನಂಬರ್ಸ್, ಘಟಕಗಳು ಅಂತ ಹೇಳಿ ನಾವು ಕರಿತೀವಿ, ಈಕ್ವಲ್ ಟು ಟೋಟಲ್ ಯುಟಿಲಿಟಿ ಒಟ್ಟು ತುಷ್ಟಿಗುಣ ನಂಬರ್ಸ್ ಘಟಕಗಳು ಮೈನಸ್ TUN minus 1 ಅಂತ ನಾವು ಕರಿತೀವಿ. ಅಥವಾ ಈ ರೀತಿನ ನಾವು ಬರಿಬೋದು, ಇನ್ನೊಂದು ಸೂತ್ರವನ್ನು ಹಚ್ಚಬಹುದು. ಏನಂತ ಹೇಳಿದ್ರೆ MU equal to delta TU divided by delta Q. MU ಸೀಮಾಂತ ಅಂಚಿನ ತುಷ್ಟಿಗುಣ ಮಾರ್ಜಿನಲ್ ಯುಟಿಲಿಟಿ ಈಸ್ ಈಕ್ವಲ್ ಟು ಟೋಟಲ್ ಯುಟಿಲಿಟಿ ಡೆಲ್ಟಾ TU, ಒಟ್ಟು ತುಷ್ಟಿಗುಣದಲ್ಲಾದಂತಹ ಬದಲಾವಣೆಯನ್ನು ಡಿವೈಡೆಡ್ ಬೈ ಡೆಲ್ಟಾ Q. ಹಾಗಾದರೆ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಅದನ್ನು ವ್ಯಕ್ತಪಡಿಸ್ಬೋದು. ಡೆಲ್ಟಾ TU ಅಂತ ಹೇಳಿದ್ರೆ ಒಟ್ಟು ತುಷ್ಟಿಗುಣದಲ್ಲಾದಂತಹ ಬದಲಾವಣೆಯನ್ನು, ಅಂದರೆ ನಾವು, ಅಥವಾ Q ಅಂತಂದರೆ ಅನುಭೋಗಿಸಿದ ಒಟ್ಟು ಘಟಕದಲ್ಲಾದಂತಹ ಬದಲಾವಣೆಯನ್ನು ನಮಗೆ ಯಾವುದು ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿದ್ರೆ ಡೆಲ್ಟಾ Q ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ವ್ಯಕ್ತಪಡಿಸ್ತಾ ಇದೆ ಅಂತಕ್ಕಂಥದ್ದು. ಹಾಗಾದರೆ ನಾವು ನಮ್ಮ ಟೆಕ್ಸ್ಟ್ ಬುಕ್ಕನ್ನು ಗಮನಿಸಿದಾಗ ಟೆಕ್ಸ್ಟ್ ಬುಕ್ 2.1 ಟೇಬಲ್ ನಂಬರ್ 2.1 ದ ವ್ಯಾಲ್ಯೂಸ್ ಆಫ್ ದ ಮಾರ್ಜಿನಲ್ ಯುಟಿಲಿಟಿ ಆ್ಯಂಡ್ ದ ಟೋಟಲ್ ಯುಟಿಲಿಟಿ ಡಿರೈವ್ಡ್ ಫ್ರಮ್ ದ ಕನ್ಸಂಪ್ಷನ್ ಆಫ್ ದ ವೇರಿಯಸ್ ಅಮೌಂಟ್ ಆಫ್ ಎ ಕಮಾಡಿಟಿ. ನಾವು ಟೇಬಲ್ 2.1 ಗಮನಿಸಿದಾಗ ಅದರಲ್ಲಿ ಒಂದು ಸರಕಿನ ವಿಭಿನ್ನ ಪ್ರಮಾಣದ ಅನುಭೋಗದಿಂದಾಗಿ ಪಡೆದುಕೊಳ್ತಕ್ಕಂಥ ಸೀಮಾಂತ ಮತ್ತು ಒಟ್ಟು ತುಷ್ಟಿಗುಣದ ಮೌಲ್ಯವನ್ನು ಏನು ಮಾಡ್ಬೋದಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಹಾಗಾದರೆ ನೋಡೋಣ ಏನಿದೆ ಇಲ್ಲಿ. ಫಸ್ಟ್ ಆಫ್ ಆಲ್ ಯೂನಿಟ್ಸ್. ಘಟಕಗಳು, ತದನಂತರ
ಟೋಟಲ್ ಯುಟಿಲಿಟಿ, ಒಟ್ಟು ತುಷ್ಟಿಗುಣ, ದೆನ್ ಮಾರ್ಜಿನಲ್ ಯುಟಿಲಿಟಿ, ಅಂಚಿನ ತುಷ್ಟಿಗುಣ. ಇಲ್ಲಿ ಘಟಕಗಳನ್ನು ನೋಡೋಣ. 1 2 3 4 5 6. ಆದರೆ ಇಲ್ಲಿ ನಾವು ಗಮನಿಸಿದಾಗ ಒಟ್ಟು ತುಷ್ಟಿಗುಣವನ್ನು ಗಮನಿಸಿದಾಗ 12 18 ಆ್ಯಂಡ್ 22 24 22. ಹಾಗಾದರೆ ನಂತರ ಸೀಮಾಂತ ತುಷ್ಟಿಗುಣವನ್ನು ಗಮನಿಸಿದಾಗ 12 6 ದೆನ್ 4 2 0 -2. ಅಂದರೆ ಈ ಒಂದು ಅಂಶವನ್ನು ಗಮನಿಸಿದಾಗ, ತುಷ್ಟಿಗುಣವನ್ನು ಗಮನಿಸಿದಾಗ ಒಟ್ಟು ತುಷ್ಟಿಗುಣ ಟೋಟಲ್ ಯುಟಿಲಿಟಿಯನ್ನು ಒಟ್ಟು ತುಷ್ಟಿಗುಣವನ್ನು ನಾವು ಗಮನಿಸಿದಾಗ ಪ್ರಾರಂಭದಲ್ಲಿ ಏರಿಕೆ ಹಂತದಲ್ಲಿ ಹೋಗಿ ಒಂದು ನಿರ್ದಿಷ್ಟ ಹಂತವನ್ನು ಅನುಭೋಗಿ ತಲುಪಿದಾಗ ತುಷ್ಟಿಗುಣದ ಪ್ರಮಾಣ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಯಾವ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ಒಟ್ಟು ತುಷ್ಟಿಗುಣ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಹಾಗಾದರೆ ಅಂಚಿನ ತುಷ್ಟಿಗುಣವನ್ನು ಗಮನಿಸಿದಾಗ ಪ್ರಾರಂಭದಲ್ಲಿ ಇದ್ದಿದ್ದು ಹಂತ ಹಂತವಾಗಿ ಏನಾಗಿದೆ ಅಂತ ಹೇಳಿದ್ರೆ ಇಳಿಮುಖವಾಗುತ್ತಾ ಹೋಗಿ ಒಂದು ನಿರ್ದಿಷ್ಟ ಹಂತವನ್ನು ತಲುಪಿದ ನಂತರ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೆಗೆಟಿವ್ ಆಗ್ತಾ ಇದೆ, ಋಣಾತ್ಮಕವಾಗ್ತಾ ಇದೆ. ಅಂಚಿನ ತುಷ್ಟಿಗುಣ ಏರಿಕೆ ಹಂತದಲ್ಲಿ ಮುಟ್ಟಿದಾಗ ಉದಾಹರಣೆಗೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ 5 ಘಟಕದಷ್ಟು 1ನೇ ಘಟಕವನ್ನು ಅನುಭೋಗಿಸಿದಾಗ ಅನುಭೋಗಿದಾರನಿಗೆ ಒಟ್ಟು ತುಷ್ಟಿಗುಣ 12ರಷ್ಟು ಲಭ್ಯವಾಗ್ತಾ ಇದೆ. ಅಂಚಿನ ತುಷ್ಟಿಗುಣನೂ ಏನಾಗ್ತಾ ಇದೆ ಅಂತ ಹೇಳಿದ್ರೆ 12ರಷ್ಟು ಲಭ್ಯ ಆಗ್ತಾ ಇದೆ. 2ನೇ ಘಟಕವನ್ನು ಅನುಭೋಗಿಸಿದಾಗ ಒಟ್ಟು ತುಷ್ಟಿಗುಣ 18 ಆಗ್ತಾ ಇದೆ, ಅಂದರೆ 6ರಷ್ಟು ಹೆಚ್ಚಾಗ್ತಾ ಇದೆ. ಇಲ್ಲಿ ಅಂಚಿನ ತುಷ್ಟಿಗುಣ 12 ಇದ್ದಿದ್ದು 6ಕ್ಕೆ ಬರ್ತಾ ಇದೆ. ನಂತರ 3ನೇ ಘಟಕದಷ್ಟು ಅನುಭೋಗಿದಾರ 3ನೇ ಘಟಕವನ್ನು ಅನುಭೋಗಿಸಿದಾಗ ಒಟ್ಟು ತುಷ್ಟಿಗುಣ ಎಷ್ಟಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ 4ರಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹೆಚ್ಚಾಗ್ತಾ ಇದೆ. ಅಂದರೆ 18 + 4 22 4ರಷ್ಟು ಹೆಚ್ಚಾಗ್ತಾ ಇದೆ. ಅಂಚಿನ ತುಷ್ಟಿಗುಣ ಅವನಿಗೆ 4 ದೊರೀತಾ ಇದೆ. 5ನೇ ಘಟಕದ ವಸ್ತುವನ್ನು ಅನುಭೋಗಿಸಿದಾಗ ಇಲ್ಲಿ ಒಟ್ಟು ತುಷ್ಟಿಗುಣ ಏನಾಗ್ತಾ ಇದೆ ಅಂತ ಹೇಳಿದ್ರೆ 24 ಆಗ್ತಾ ಇದೆ. ಅಂದರೆ ಅವನಿಗೆ 2ರಷ್ಟು ತುಷ್ಟಿಗುಣ ಲಭ್ಯವಾಗ್ತಾ ಇದೆ. ಅದರಿಂದ ಅಂಚಿನ ತುಷ್ಟಿಗುಣ 2 ಆಗ್ತಾ ಇದೆ. ನಂತರ ಒಂದು ನಿರ್ದಿಷ್ಟ ಹಂತವನ್ನು ತಲುಪಿದ ನಂತರ ಒಟ್ಟು ತುಷ್ಟಿಗುಣ ಏನಾಗೋದಿಲ್ಲ ಅಂತ ಹೇಳಿದ್ರೆ ಇದ್ದಷ್ಟೇ ಇರ್ತಾ ಇದೆ. ಉದಾಹರಣೆಗೆ ನಾವು ಈ ಟೇಬಲ್ನಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ 5ನೇ ಘಟಕವನ್ನು ಅನುಭೋಗಿಸಿದಾಗ 4ನೇ ಘಟಕದಷ್ಟೇ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಟ್ಟು ತುಷ್ಟಿಗುಣ ಲಭ್ಯ ಆಗ್ತಾ ಇದೆ. ಇಲ್ಲಿನೂ 24 ಇದೆ. ಇಲ್ಲಿ 4ನೇ ಘಟಕವನ್ನು ಅನುಭೋಗಿಸಿದಾಗ 24ರಷ್ಟೇ ಇದೆ. 5ನೇ ಘಟಕದಷ್ಟು ವಸ್ತುವನ್ನು ಅನುಭೋಗಿಸಿದಾಗ ಅವನಿಗೆ 24 ಇದೆ. ಆದರೆ ಮಾರ್ಜಿನಲ್ ಯುಟಿಲಿಟಿಯನ್ನು ಗಮನಿಸಿದಾಗ ಹೆಚ್ಚಾಗೋದಿಲ್ಲ. ಸೀಮಾಂತ ತುಷ್ಟಿಗುಣವನ್ನು ಗಮನಿಸಿದಾಗ ಅಲ್ಲಿ ಯಾವುದೇ ಕಾಲಕ್ಕೂ ಹೆಚ್ಚಾಗೋದಿಲ್ಲ. ಅವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಲ್ಲಿರ್ತಾ ಇದೆ, 0. ಇಲ್ಲಿ 2 ಇದ್ದಿದ್ದು 0ಕ್ಕೆ ಬರ್ತಾ ಇದೆ. ಇನ್ನು ಇದೇ ರೀತಿಯಾಗಿ ಒಬ್ಬ ಅನುಭೋಗಿದಾರ ಮುಂದಿನ ಘಟಕವನ್ನು ಅನುಭೋಗಿಸ್ತಾ ಹೋದಂತೆ ಉದಾಹರಣೆಗೆ 6ನೇ ಘಟಕವನ್ನು ಅನುಭೋಗಿಸಿದಾಗ ಅವನಿಗೆ ನೆಕ್ಸ್ಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ
ಪಾಸಿಟಿವ್ ಬರುವುದರ ಬದಲಾಗಿ ನೆಗೆಟಿವ್ ಬರ್ತಾ ಇದೆ, ಅವನಿಗೆ ಅನುಭೋಗ ಧನಾತ್ಮಕವಾಗುವುದರ ಬದಲಾಗಿ ಋಣಾತ್ಮಕವಾಗಿ ಹೋಗ್ತಾ ಇದೆ ಅನ್ನೋದನ್ನು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾ ಇದೆ. ಉದಾಹರಣೆಗೆ 6ನೇ ಘಟಕವನ್ನು ಅನುಭೋಗಿದಾರ 6ನೇ ಘಟಕವನ್ನು ಅನುಭೋಗಿಸಿದಾಗ ಅವನಿಗೇನಾಗ್ತಾ ಇದೆ ಅಂತ ಹೇಳಿದ್ರೆ 22ರಷ್ಟು ಅಂದರೆ 22ರಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವನಿಗೆ ಒಟ್ಟು ತುಷ್ಟಿಗುಣ ಲಭ್ಯವಾಗ್ತಾ ಇದೆ. ಆಲ್ರೆಡಿ 20 ಎಲ್ಲಿ ತಗೊಂಡಾನಂತ ಹೇಳಿದ್ರೆ 3ನೇ ಘಟಕವನ್ನು ಅನುಭವಿಸಿದಾಗ ಅವನಿಗೆ ಒಟ್ಟು ತುಷ್ಟಿಗುಣ 22 ಇದೆ. ಮತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ನೆಗೆಟಿವ್ ಬರ್ತಾ ಇದ್ದಾನೆ, ಅನುಭೋಗಿದಾರ ನೆಗೆಟಿವ್ ಬರ್ತಾ ಇದ್ದಾನೆ. ಹಾಗಾದ್ರೆ ನಾವು ಸೀಮಾಂತ ತುಷ್ಟಿಗುಣಕ್ಕೆ ಹೋದಾಗ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಂಚಿನ ತುಷ್ಟಿಗುಣ ಏನಾಗ್ತಾ ಇದೆ ಅಂತ ಹೇಳಿದ್ರೆ -2ಕ್ಕೆ ಹೋಗ್ತಾ ಇದೆ. ಅಲ್ಲೇನು ಕಾಣ್ತಾ ಇದ್ದೇವೆ -2k ಋಣಾತ್ಮಕವಾಗಿ ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಟೇಬಲ್ ನಮಗೇನು ಮಾಡ್ತಾ ಇದೆ ತಿಳಿಸ್ತಾ ಇದೆ, ಈ ಒಂದು ಪಟ್ಟಿ ನಮ್ಗೆ ತಿಳಿಸ್ತಾ ಇದೆ. ಹಾಗಾದರೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಒಟ್ಟು ತುಷ್ಟಿಗುಣ ಹಾಗೂ ಅಂಚಿನ ತುಷ್ಟಿಗುಣದ ರೇಖೆಯನ್ನು ಏನು ಮಾಡ್ಬೋದು ಅಂತ ಹೇಳಿ ನಾವಿಲ್ಲಿ ಗಮನಿಸ್ಬೋದಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ನೋಡೋಣ, ಇಲ್ಲಿ ಈ ಟೇಬಲನ್ನು ಆಧಾರವಾಗಿ ಇಟ್ಕೊಂಡು ನಾವೇನು ಮಾಡೋಣ ಅಂತ ಹೇಳಿದ್ರೆ ಈ ತುಷ್ಟಿಗುಣದ ರೇಖೆಯನ್ನು ತಗೊಳ್ಳೋಣ. OY ಲಂಬಾಕ್ಷದ ಜೋಡಿ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಯುಟಿಲಿಟಿ OY ಲಂಬಾಕ್ಷದ ಜೋಡಿ ನಾವು ತುಷ್ಟಿಗುಣವನ್ನು ತೋರಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ OX ತಲಾಕ್ಷದ ಗೂಟ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ದ ಕ್ವಾಂಟಿಟಿ ಆಫ್ ದಿ ಕಾಂಬಿನೇಷನ್. ಕ್ವಾಂಟಿಟಿ ಆಫ್ ದಿ ಕಾಂಬಿನೇಷನ್ ಅಂದರೆ ಆ ಸರಕಿನ ಪ್ರಮಾಣವನ್ನು ಏನು ಮಾಡ್ತೇವೆ ಅಂತ ಹೇಳಿ ನಾವು ವ್ಯಕ್ತಪಡಿಸ್ತೀವಿ. ಸರಕಿನ ಪ್ರಮಾಣವನ್ನು OX ತಲಾಕ್ಷದ ಗೂಟ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ವ್ಯಕ್ತಪಡಿಸ್ತೀವಿ. ಹಾಗಾದರೆ ನೋಡೋಣ. ತುಷ್ಟಿಗುಣ 5, 10, 5, 10, 15, 20, 25, 30. ಇಲ್ಲಿ ತುಷ್ಟಿಗುಣವನ್ನು OY ಲಂಬಾಕ್ಷದ ಗೂಟ ನೋಡೋಣ. ಇನ್ನು OX ತಲಾಕ್ಷದ ಗೂಟ ಸರಕಿನ ಪ್ರಮಾಣವನ್ನು ಏನು ಮಾಡೋಣ ಅಂತ ಹೇಳಿ ನೋಡೋಣ. ಅಂದ್ರೆ ಘಟಕಗಳು ಎಷ್ಟಿದಾವೆ ಅಂತ ಹೇಳಿದ್ರೆ 6 ಇದ್ದಾವೆ. ನೋಡೋಣ. 1, 2, 3, 4, 5, 6. ಹಾಗಾದರೆ ಇಲ್ಲಿ ನಾವು ಗಮನಿಸಿದಾಗ ಫಸ್ಟ್ ಆಫ್ ಆಲ್ ಏನು ಕಂಡುಕೊಳ್ಳೋಣ ಅಂತ ಹೇಳಿದ್ರೆ ಒಟ್ಟು ತುಷ್ಟಿಗುಣ ರೇಖೆಯನ್ನು ನಾವು ಪಡ್ಕೊಳ್ಳೋಣ. ಹಾಗಾದರೆ 1ನೇ ಘಟಕವನ್ನು ಅನುಭೋಗಿಸಿದಾಗ ಅನುಭೋಗಿದಾರನಿಗೆ 12ರಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಟ್ಟು ತುಷ್ಟಿಗುಣ ಲಭ್ಯ ಆಗ್ತಾ ಇದೆ. 1ನೇ ಘಟಕವನ್ನು ಗಮನಿಸಿದಾಗ ಅವನಿಗೆ 12 ಮಾರ್ಕ್ ಮಾಡ್ಕೊತ ಹೋಗೋಣ, ಡಾಟ್ ಹಾಕೋಣ, ಆಮೇಲೆ ನಾವು ಕರ್ವನ್ನ ರಚನೆ ಮಾಡ್ಕೊಳ್ಳೋಣ. ಇನ್ನು 2ನೇ ಘಟಕವನ್ನು ಅನುಭೋಗಿಸಿದಾಗ ಅವನಿಗೆ ಒಟ್ಟು ತುಷ್ಟಿಗುಣ ಎಷ್ಟಾಗ್ತಾ ಇದೆ ಅಂತ ಹೇಳಿದ್ರೆ 18ರಷ್ಟು ಅವನಿಗೆ ಒಟ್ಟು ತುಷ್ಟಿಗುಣ ಲಭ್ಯ ಆಗ್ತಾ ಇದೆ. ಇನ್ನು 3ನೇ ಘಟಕವನ್ನು ಅನುಭೋಗಿಸಿದಾಗ ಅವನಿಗೇನಾಗ್ತಾ ಇದೆ ಅಂತ ಹೇಳಿದ್ರೆ 22ರಷ್ಟು ಒಟ್ಟು ತುಷ್ಟಿಗುಣ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಲಭ್ಯವಾಗ್ತಾ ಇದೆ. ಇನ್ನು 4ನೇ ಘಟಕವನ್ನು ಅನುಭೋಗಿಸಿದಾಗ ಅವನಿಗೆ ಒಟ್ಟು ತುಷ್ಟಿಗುಣ 24ರಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಲಭ್ಯವಾಗ್ತಾ ಇದೆ. ಇನ್ನು 5ನೇ ಘಟಕವನ್ನು ಅನುಭೋಗಿಸಿದಾಗ ಒಟ್ಟು ತುಷ್ಟಿಗುಣ ಬದಲಾವಣೆ ಆಗಿಲ್ಲ, 24 ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಟ್ಟು ತುಷ್ಟಿಗುಣವನ್ನು ನೋಡ್ತೀವಿ. ಇನ್ನು 6ನೇ ಘಟಕವನ್ನು ಅನುಭೋಗಿಸಿದಾಗ
ಅವನಿಗೆ ಒಟ್ಟು ತುಷ್ಟುಗುಣ ಏನಾಗ್ತಾ ಇದೆ ಅಂತಂದರೆ 22ರಷ್ಟು ಸಿಕ್ಕಿದೆ, ಅಂದರೆ ಮೈನಸ್ ಬರ್ತಾ ಇದೆ. 6ನೇ ವಸ್ತುವನ್ನು ಅನುಭವಿಸಿದಾಗ ಅವ್ನಿಗೆ ಎಷ್ಟು ಲಭ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ 22ನಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಲಭ್ಯವಾಗ್ತಾ ಇದೆ. ಹಾಗಾದರೆ ಈ ಡಾಟ್ಸನ್ನು ಏನು ಮಾಡೋಣ ಅಂತ ಹೇಳಿದ್ರೆ ನಾವು ಕೂಡಿಸಿದಾಗ, ಚುಕ್ಕೆಗಳನ್ನು ಕೂಡಿಸಿದಾಗ ನಮಗೇನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ರೇಖೆ ಲಭ್ಯವಾಗ್ತಾ ಇದೆ. ಆ ರೇಖೆಯನ್ನು ನಾವೇನನ್ನೋಣ ಅಂತ ಹೇಳಿದ್ರೆ ಟೋಟಲ್ ಯುಟಿಲಿಟಿ, ಒಟ್ಟು ತುಷ್ಟುಗುಣದ ರೇಖೆ ಅಂಥೇಳಿ ಏನು ಮಾಡೋಣ ನಾವು ನೋಡೋಣ. ಪ್ರಾರಂಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಏರಿಕೆ ಹಂತವನ್ನು ಏನು ಮಾಡ್ತೀವಿ ಗಮನಿಸ್ತೀವಿ. ತದನಂತರ ಏನಾಗಿದೆ ಅಂತ ಹೇಳಿದ್ರೆ ಇಳಿಮುಖವಾಗ್ತಾ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಏನು ಮಾಡ್ತಾ ಇದೆ ಅಂತ ನಮಗೆ ತಿಳಿಸ್ತಾ ಇದೆ. ಹಾಗಾದರೆ ಇದೇ ರೀತಿಯಾಗಿ ನಾವೇನು ಮಾಡೋಣ ಅಂತ ಹೇಳಿದ್ರೆ ಈಗ ಮಾರ್ಜಿನಲ್ ಯುಟಿಲಿಟಿ ಕರ್ವ್, ಸೀಮಾಂತ ಅಂಚಿನ ರೇಖೆಯನ್ನು ಏನು ಮಾಡೋಣ ಅಂತ ಹೇಳಿದ್ರೆ ನೋಡೋಣ. ಸೀಮಾಂತ ಅಂಚಿನ ತುಷ್ಟುಗುಣ ರೇಖೆಯನ್ನು ನೋಡೋಣ. ಹಾಗಾದರೆ ಇಲ್ಲಿ 1ನೇ ಘಟಕವನ್ನು ಅನುಭವಿಸಿದಾಗ ಅವನಿಗೆ 12ರಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಲಭ್ಯವಾಗ್ತಾ ಇದೆ ಅವನಿಗೆ. ನಂತರ 2ನೇ ಘಟಕವನ್ನು ಅನುಭವಿಸಿದಾಗ ಅವನಿಗೆ 6ರಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಷ್ಟುಗುಣ ಲಭ್ಯವಾಗ್ತಾ ಇದೆ. 6ರಷ್ಟು 2ನೇ ಘಟಕದಿಂದ. 3ನೇ ಘಟಕವನ್ನು ಅನುಭವಿಸಿದಾಗ 4ರಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವನಿಗೆ ತುಷ್ಟುಗುಣ ಲಭ್ಯವಾಗ್ತಾ ಇದೆ. ಇನ್ನು 4ನೇ ಘಟಕವನ್ನು ಅನುಭವಿಸಿದಾಗ ಅವನಿಗೆ 2ರಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಷ್ಟುಗುಣ ಲಭ್ಯವಾಗ್ತಾ ಇದೆ. ಇನ್ನು 5ನೇ ಘಟಕವನ್ನು ಅನುಭವಿಸಿದಾಗ ಅವನಿಗೆ ಯಾವುದೇ ರೀತಿಯಾದಂತಹ ತುಷ್ಟುಗುಣ ಲಭ್ಯವಾಗೋದಿಲ್ಲ. ಅಲ್ಲೇನಕ್ಕಂತ ಅಂತಂದರೆ 0. ಇನ್ನು 6ನೇ ಘಟಕವನ್ನು ಅನುಭವಿಸಿದಾಗ ಅವನಿಗೇನಾಗ್ತದೆ ಅಂತ ಹೇಳಿದ್ರೆ -2 -2ನಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವನಿಗೆ ತೃಪ್ತಿ ಅಂಚಿನ ತುಷ್ಟುಗುಣ ಏನಾಗ್ತಾ ಇದೆ ಅಂತ ಹೇಳಿ ಲಭ್ಯವಾಗ್ತಾಯಿದೆ. ಇದನ್ನು ಈ ರೀತಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಡಾಟ್ಸ್ನ ಹಾಕುವುದರ ಮೂಲಕ ಇದನ್ನೇನು ಮಾಡೋಣ ವ್ಯಕ್ತಪಡಿಸೋಣ. ಮಾರ್ಜಿನಲ್ ಯುಟಿಲಿಟಿ ಕರ್ವ್ ಅಥವಾ ಬೋರ್ಡ್ ಲೆಟ್ರಲ್ಲಿ ತಗೊಳ್ಳೋಣ. ದಿಸ್ ಈಸ್ MU ಕರ್ವ್. ಈ ರೀತಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ರೇಖಾಚಿತ್ರವನ್ನು ಆಧಾರವಾಗಿಟ್ಕೊಂಡು ನಾವು ಒಟ್ಟು ತುಷ್ಟುಗುಣದ ರೇಖೆಯನ್ನು ಅದೇ ರೀತಿಯಾಗಿ ಅಂಚಿನ ತುಷ್ಟುಗುಣ ರೇಖೆಯನ್ನು ಏನು ಮಾಡ್ಬೋದಾಗಿದೆ ಅಂತ ಹೇಳಿದ್ರೆ ರಚನೆ ಮಾಡಬಹುದು ಅಂತಕ್ಕಂಥದ್ದು. ಇನ್ನು ಮುಂದೆ ನಾಳೆ ಅವಧಿಯಲ್ಲಿ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇಳಿಮುಖ ಸೀಮಾಂತ ಅಂಚಿನ ತುಷ್ಟುಗುಣದ ನಿಯಮವನ್ನು ಏನು ಮಾಡೋಣ ಅಂತ ಹೇಳಿ ನಾವು ಕಲಿಯೋಣ. ಇಲ್ಲಿಗೆ ಈ ಒಂದು ಅವಧಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ.